ಈಗ ನಾವೊಂದು ಶ್ಲೋಕ ಹೇಳ್ಕೊಡ್ತೀನಿ, ಎಲ್ಲರೂ ಹೇಳಬೇಕು. ಶತಾಯುರ್ ಶತಾಯುರ್ ವಜ್ರದೇಹಾಯ ದೇಹಾಯ ಜೀವನನ ಚೆನ್ನಾಗಿ ಅರಿತುಕೊಂಡು ಸುಖ ದುಃಖನ ಸಮನಾಗಿ ಸ್ವೀಕರಿಸಿ ಎಲ್ಲರೂ ನೆಮ್ಮದಿಯಿಂದ ಬಾಳಬೇಕು. ನಮ್ಮ ಅನಿಷ್ಟಗಳೆಲ್ಲ ದೂರವಾಗಿ ನಾವೆಲ್ಲ ಚೆನ್ನಾಗಿರಬೇಕು ಅಂತ ಇದರರ್ಥ. ಒಳ್ಳೆ ಬುದ್ಧಿನೂ ಕಲಿಬೇಕು. ತಗೊಳ್ಳಿ ಎಲ್ಲ. ಅಪ್ಪ ಬೇವು ಬೆಲ್ಲ ತಗೊಂಡೆ. ನೋಡಿ ಸುಬ್ಬು, ಈಗೇನೋ ಬೇವು ಬೆಲ್ಲ ಕೊಡ್ತೀನಿ ತಿನ್ಬೇಕು, ಆದ್ರೆ ಮುಂದೆ ಬರೀ ಬೆಲ್ಲನೇ ತಿನ್ನುವಂತ ಸಿಹಿ ಸುದ್ದಿ ಕೊಡ್ಬೇಕು, ನೆನ್ಪಿದೆ ತಾನೇ? ನಮಗ್ ಬೇವು ಬೆಲ್ಲ ಇಲ್ವಾ ಅಕ್ಕ? ಬರ ಅಳಿಂದ್ರೆ ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಮಾವ. ಚೆನ್ನಾಗಿದ್ದೀನಮ್ಮ. ನಾನ್ ಚೆನ್ನಾಗಿದ್ದೀನಿ ಅಪ್ಪ. ನೀವಿಬ್ರು ಬಂದಿದ್ದು ತುಂಬಾ ಸಂತೋಷ ಆಯ್ತು. ಮನೆ ಮಗಳು ಹಬ್ಬಕ್ಕೆ ಮನೆಗೆ ಬಂದ್ರೆ ಹಬ್ಬ ಚೋರು ಅಂತಾನೆ ಅರ್ಥ. ಹಾಗಾದ್ರೆ ನೀವು ದೊಡ್ಡ ಮನೆ ಮಗಳು, ನೀವು ಅಲ್ಲಿದ್ದಿದ್ರೆ ಚೆನ್ನಾಗಿರ್ತಿತ್ತು. ಲಲಿತಾ ದೇವಿ ಅಮ್ಮವ್ರಿಗೆ ಖುಷಿ ಆಗ್ತಿತ್ತು. ಅಜ್ಜಿ ಈಗ್ಲೂ ಖುಷಿಯಾಗೇ ಇರ್ತಾರೆ. ನಾನು ಅಜ್ಜಿಗೆ ಮೊದಲೇ ಹೇಳ್ಬಿಟ್ಟಿದ್ದೆ, ನಾನಂತೂ ಹಬ್ಬನ ನನ್ನ ಗಂಡನ ಜೊತೆ ನೀವೆಲ್ಲರ ಜೊತೆ ಸೆಲೆಬ್ರೇಟ್ ಮಾಡ್ತೀನಿ ಅಂತ. ಓಹೋ, ಇದಾ ವಿಷಯ. ಅಣ್ಣ ಅಕ್ಕೆ ಜೊತೆ ಅಲ್ಲಿ ಹೋಗಿದ್ರೆ ಅಲ್ಲೂ ಹಬ್ಬ ಮಾಡ್ಬೋದಿತ್ತಲ್ವಾ? ಅದ್ ಹಾಗಲ್ಲ ವರ. ಅಲ್ಲಿ ಅವ್ರು ಮಾಡೋ ಹಬ್ಬಕ್ಕೆ ನಾವೆಲ್ಲ ಅಲ್ಲಿ ಹೋಗೋದಕ್ಕೂ ಇಲ್ಲಿ ನಾವೆಲ್ಲರೂ ಸೇರಿ ಹಬ್ಬ ಮಾಡೋದಕ್ಕೂ ತುಂಬಾ ವ್ಯತ್ಯಾಸ ಇದೆ. ಹಾಗಿದ್ರೆ ವಾಪಸ್ ನಮಗೂ ಮನೆಗೆ ಹೋಗಿ ಅಂತಿದ್ದೀರಾ ನೀವು? ಅಯ್ಯೋ ಇಲ್ಲ ಇಲ್ಲ, ನಾನು ಹಾಗೆ ಹೇಳಿಲ್ಲ. ನೀವು ಬಂದಿದ್ದು ನನಗೆ ತುಂಬಾನೇ ಖುಷಿ ಆಗಿದೆ. ಆದ್ರೆ ಅದ್ಗೇನೋ ಗೊತ್ತಿಲ್ಲ, ಈ ಮನೆ ನನಗೆ ಸ್ವರ್ಗ ಇದ್ದ ಹಾಗೆ. ನೀವೆಲ್ಲರೂ ತೋರಿಸೋ ಪ್ರೀತಿ ನನಗೆ ಪ್ರಪಂಚನೇ ಮರೆಸ್ಬಿಡುತ್ತೆ. ಏ ಸುಬ್ಬು, ಏನೋ ಯೋಚನೆ ಮಾಡ್ತಿದ್ಯಾ? ಶ್ರಾವಣಿ ಮೇಡಮ್ ಅವ್ರು ಏನೋ ಹೇಳ್ತಿದ್ದಾರೆ. ಹೌದೌದು, ಮೇಡಮ್ ಹೇಳಿದ್ ಸರಿನೇ. ತುಂಬಿದ ಮನೇಲಿ ಹಬ್ಬ ಮಾಡೋದೇ ಸಂತೋಷ. ಯುಗ ಯುಗಾದಿ ಕಳೆದರು ಯುಗಾದಿ ಮರಳಿ ಬರುತ್ತಿದ್ದೆ, ಹೊಸ ವರುಷಕ್ಕೆ ಹೊಸ ಹರ್ಷವ ಹೊಸತು ತರುತ್ತಿದೆ. ಅಲ್ಲಮ್ಮ ವರಲಕ್ಷ್ಮಿ, ನೀನು ನಿಮ್ಮ ಅತ್ತೆ ಪರ್ಮಿಷನ್ ತಗೊಂಡು ಇಲ್ಲಿಗೆ ಬಂದಿದೀಯಾ ಇಲ್ವಾ? ಮನೆ ವಾತಾವರಣ ಒಂದೊಂದ್ಸಲ ಹಾಗೋ ಹೀಗೋ ಆಗ್ತಾ ಇರುತ್ತೆ. ಆದ್ರೆ ನನ್ನ ಹೆಂಡತಿ ಒಂದೊಂದ್ಸಲ ಅದನ್ನ ಚೆನ್ನಾಗೇ ಮ್ಯಾನೇಜ್ ಮಾಡ್ತಾಳೆ. ನಮ್ಮ ಅಮ್ಮನ ಪ್ರೀತಿ ಹೇಗೆ ಗೆಲ್ಲೋದು ಅಂತ ಅವಳಿಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಅದೇ ನೋಡಪ್ಪ, ಇವಳು ಸಂಪಾದನೆ ಮಾಡಕ್ಕೆ ಶುರು ಮಾಡಿದ್ಮೇಲೆ ಆ ಮನೇಲಿ ಒಂಥರ ಸಮಸ್ಯೆ ಆಗ್ಬಿಟ್ಟಿದೆ. ಅಪ್ಪ, ಈಗ ಅದ್ರ ಬಗ್ಗೆ ಎಲ್ಲ ಯಾಕೆ ಮಾತು? ಹಬ್ಬ ಮಾಡಕ್ಕೆ ಎಲ್ಲರೂ ಸೇರಿದೀವಿ. ಅದಕ್ಕೆ ಏನ್ ಅಡ್ಗೆ ಮಾಡ್ತಿದ್ಯಾ? ಕೇಳ್ತಿಯಲ್ಲ ವರ, ಇವತ್ತು ಹಬ್ಬದ ಅಡ್ಗೆ ನಾನೇ ಮಾಡ್ತಾ ಇದ್ದೀನಿ. ಹೋಳಿಗೆ ಊಟ ಇವತ್ತು. ಆಹಾ, ಮೇಡಮ್ ಅವರೇ ಹೋಳಿಗೆ ಮಾಡ್ತೀರಾ? ಹಾಗಾದ್ರೆ ಇವತ್ತು ಊಟನ ಜಮಾಯಿಸದೆ. ಸುಬ್ಬು, ಶ್ರಾವಣಿ ಮೇಡಮ್ ಅವರು ಅಡುಗೆ ಮಾಡ್ತೀನಿ ಅಂತಿದ್ದಾರೆ. ಅವ್ರಿಗೆ ಸಹಾಯ ಮಾಡೋಕ್ಕೆ ನಾನು ಹೋಗೋದಾ ಇಲ್ಲ ನೀನೇ ಹೋಗ್ತೀಯಾ? ಕೇಳ್ತಿಯಲ್ಲೇ, ಶ್ರಾವಣಿ ಅಮ್ಮವ್ರನ್ನ ಬಿಟ್ಟು ಸುಬ್ಬು ಇರ್ತಾನ? ಹಾಗೆ ಸುಬ್ಬನ್ ಬಿಟ್ಟು ಶ್ರಾವಣಿ ಅಮ್ಮವ್ರು ಇರ್ತಾರ? ನಾನೇ ಸಹಾಯ ಮಾಡ್ತೀನಿ. ಬನ್ನಿ ಮೇಡಮ್, ನಾನೇ ಸಹಾಯ ಮಾಡ್ತೀನಿ. ಒಂದು ನಿಮಿಷ.
ಶ್ರಾವಣಿ ಮೇಡಮ್ ಅವರೇ, ಸುಬ್ಬು ಫೋನಲ್ಲಿ ಬ್ಯುಸಿಯಾಗಿ ಹೋದ. ಇನ್ನು ಅವ್ನು ಬಂದು ನಿಮಗೆ ಅಡುಗೆಗೆ ಸಹಾಯ ಮಾಡ್ದಂಗೆ, ನಾವೆಲ್ಲರೂ ಹಬ್ಬದ ಅಡುಗೆ ಊಟ ಮಾಡ್ದಂಗೆ. ಬನ್ನಿ ಬನ್ನಿ, ನಿಮಗೆ ನಾನೇ ಸಹಾಯ ಮಾಡ್ತೀನಿ. ನಾವೆಲ್ಲರೂ ಸೇರ್ಕೊಂಡು ಅಡುಗೆ ಮಾಡೋಣ. ಬಾ. ಲಲಿಂದ್ರೆ ಬನ್ನಿ ಬನ್ನಿ. ಹಾಂ ಅಪ್ಪ. ನೋಡಿದ್ರ ಕಾರ್ತಿಕೇಯನ್ನ ಫೋನ್ ಬಂದ ತಕ್ಷಣ ಹೆಂಗೆ ಟೆನ್ಷನ್ ಮಾಡ್ಕೊಂಡು ಹೋದ ಅಂತ. ಹಬ್ಬದ ದಿನನೂ ಹೊರಗೆ ಹೋಗಿ ಯಾರಿಗೂ ಗೊತ್ತಿಲ್ದಂಗೆ ಮಾತಾಡ್ತಿದ್ದಾನೆ ಅಂದರೆ ಏನೋ ನಮಗೆ ಯಾರಿಗೂ ಗೊತ್ತಾಗದೇ ಇರೋ ವಿಷಯ ಇರಬೇಕು ಅಂತ ಅನ್ಸಲ್ವಾ? ಹಾಗೇನೂ ಇಲ್ಲ, ಇಲ್ಲಿ ನಾವೆಲ್ಲರೂ ಇದ್ದೀವಲ್ವಾ, ಅದಕ್ಕೆ ಹೊರಗೆ ಹೋಗಿ ಮಾತಾಡ್ತಿದ್ದಾನೆ ಅಷ್ಟೇ. ಏನೋ ಇಂಪಾರ್ಟೆಂಟ್ ಕಾಲ್ ಇರಬೇಕು. ಇಂಪಾರ್ಟೆಂಟಾ? ನಿಮಗಿಂತ ಇಂಪಾರ್ಟೆಂಟಾ? ಬಿತ್ತು, ಸಣ್ಣ ಕಿಡಿ ಬಿತ್ತು. ನಿಜ ಹೇಳ್ತಿದ್ದೀರಾ? ಹೌದಾ? ಸರಿ, ನೀವು ಅವ್ರು ನೋಡಿದ್ರಿ ಅಂತ ಹೇಳಿದ್ರಲ್ಲ, ಅದೇ ಜಾಗದಲ್ಲಿ ಮತ್ತೆ ಕಾಣಿಸ್ಬೋದು ಅಂತ ಕಾಯ್ತಾರಿ. ನಾನು ಆದಷ್ಟು ಬೇಗ ಹೊರಟ್ಬಿಡ್ತೀನಿ. ಆದರೆ ಈ ವಿಷಯ ಯಾರಿಗೂ ಗೊತ್ತಾಗಬಾರ್ದು. ಹಾಂ, ಹಬ್ಬ ಇವತ್ತು ನಂದಿನಿ ಅಮ್ಮವ್ರನ್ನ ನಾನು ನೋಡಿದ್ರು ನೋಡ್ಬೋದು. ಆದಷ್ಟು ಬೇಗ ಹೊರಟ್ಬಿಡ್ಬೇಕು. ಸುಬ್ಬು, ಆಚೆ ಹೋಗ್ತಿದ್ಯಾ? ಸ್ವಲ್ಪ ಅರ್ಜೆಂಟಾಗಿ ಕೆಲಸ ಇತ್ತು ಮೇಡಮ್, ಅದಕ್ಕೆ ಹೊರಡ್ತಾ ಇದ್ದೆ. ಕೆಲ್ಸನಾ? ಹ್ಞೂ. ನನಗೆ ಗೊತ್ತಿರೋ ಹಾಗೆ ಅಪ್ಪನೂ ಇವತ್ತು ಮನೇಲೇ ಇರ್ತಾರೆ. ಅವರಂತೂ ನಿನ್ನ ಕರೆದಿರಲ್ಲ. ಇನ್ಯಾವ ಕೆಲಸ ಇದೆ ಸುಬ್ಬು? ಹಂಗಂದ್ರೆ ಆಗುತ್ತಾ ಮೇಡಮ್? ಯಜಮಾನರು ಮನೇಲಿದ್ರು, ಅವ್ರಿಗೆ ಸಂಬಂಧಪಟ್ಟಿರೋ ಕೆಲಸ ಒಂದಷ್ಟಿದೆ, ಅದನ್ನೆಲ್ಲ ಮುಗಿಸ್ಬೇಕು ನಾನು. ಅದು ಏನೇ ಇರಲಿ ಸುಬ್ಬು, ಬೇಕಿದ್ರೆ ಅಪ್ಪನ ಹತ್ರ ನಾನು ಮಾತಾಡ್ತೀನಿ. ಅಲ್ಲ ಕಣೋ, ಇವತ್ತು ಹಬ್ಬ ಸುಬ್ಬು. ಹಬ್ಬದಲ್ಲಿ ಬೇವು ಬೆಲ್ಲ ಜೊತೆಗೆ ತಿಂದರೆ ಸಾಲದು, ಕಷ್ಟ ಸುಖಗಳನ್ನ ಜೊತೆಯಾಗಿ ಎದುರಿಸ್ತೀವಿ ಅಂತ ಮದುವೆ ಆಗಿರೋದು ನಾವು. ನಾವಿಬ್ರು ಹಬ್ಬದಲ್ಲಿ ಜೊತೆಯಾಗಿದ್ರೆ ತಾನೇ ಅದಕ್ಕೂ ಅಂತ ಅರ್ಥ. ಜೊತೆಯಾಗಿ ಇದ್ದೀವಲ್ಲ ಮೇಡಮ್, ಏನೋ ಒಂದು ಸ್ವಲ್ಪ ಅರ್ಜೆಂಟ್ ಕೆಲಸ ಅಂತ ಹೊರಗಡೆ ಹೋಗ್ತಾ ಇದ್ದೀನಿ ಅಷ್ಟೇ. ಅದಕ್ಕೆ ನೀವು ನಿಮ್ಮಿಂದ ದೂರನೇ ಆಗ್ತಿದ್ದೀನಿ ಅನ್ನೋ ಥರ ಮಾತಾಡ್ತಾ ಇದ್ದೀರಾ. ಅಯ್ಯೋ, ನಾನು ಹಾಗೆ ಹೇಳ್ತಿಲ್ಲ ಸುಬ್ಬು. ನೀನು ಇಷ್ಟು ಸೀರಿಯಸ್ ಆಗಿ ಮಾತಾಡ್ತಿರೋದನ್ನ ನೋಡ್ತಾ ಇದ್ರೆ ಹಬ್ಬಕ್ಕಿಂತ ಮುಖ್ಯವಾದ ಕೆಲಸ ನಿನಗೆ ಇನ್ನೇನಿದೆ ಅಂತ ಯೋಚನೆ ಮಾಡ್ತಿದ್ದೀನಿ. ಅಲ್ಲ, ನಿನ್ನ ತಂಗಿ ಮನೆಗೆ ಬಂದಿದ್ದಾಳೆ, ಅವಳು ಗಂಡ ಬಂದಿದ್ದಾರೆ, ನಾನು ಹಬ್ಬದ ಅಡುಗೆ ಮಾಡಿದ್ದೀನಿ, ಇದನ್ನೆಲ್ಲ ಬಿಟ್ಟು ಹೋಗ್ತಿದ್ಯಲ್ಲ, ಸರಿನಾ ಇದು? ಮೇಡಮ್, ನೀವು ನನಗೇನೂ ಕೇಳ್ಬಿಡಿ. ನನಗೆ ಇವಾಗ ಏನು ಹೇಳೋದಕ್ಕೂ ಟೈಮ್ ಇಲ್ಲ. ಬಂದಮೇಲೆ ನಿಮ್ಮ ಹತ್ರ ಮಾತಾಡ್ತೀನಿ ಪ್ಲೀಸ್ ಮೇಡಮ್. ತುಂಬ ಅರ್ಜೆಂಟ್ ಕೆಲಸ ಇದೆ, ಮುಗಿಸ್ಕೊಂಡು ಬಂದ್ಬಿಡ್ತೀನಿ. ಬೇಜಾರು ಮಾಡ್ಕೊಂಬಿಡಿ. ಸರಿ ಸರಿ, ಆಯಿತು ಆಯಿತು ಆಯಿತು. ನಾನು ಇಷ್ಟೆಲ್ಲ ಹೇಳಿದ್ಮೇಲೂ ನೀನು ಹೋಗಲೇಬೇಕು ಅಂತ ಹೇಳ್ತಿದ್ಯಾ ಅಂದರೆ ಯಾವುದೋ ಒಂದು ಮುಖ್ಯವಾದ ಕೆಲಸನೇ ಇರುತ್ತೆ ಅನಿಸುತ್ತೆ. ಸರಿ ಆಯಿತು, ನೀನು ಹೋಗ್ಬಿಟ್ಬಾ. ಆದರೆ ಇವತ್ತು ರಾತ್ರಿ ಊಟಕ್ಕೆ ನಿನ್ನ ಮನೆಗೆ ಬರಲೇಬೇಕು. ನಾನು ಕಾಯ್ತಾ ಇರ್ತೀನಿ. ನಾನೇ ನನ್ನ ಕೈಯಾರ ಹಬ್ಬದ ಅಡುಗೆ ಮಾಡಿದ್ದೀನಿ. ನಾವಿಬ್ಬರು ಒಟ್ಟಿಗೆ ಕೂತು ಊಟ ಮಾಡೋಣ. ಸರಿ ಮೇಡಮ್, ಆಯಿತು, ಒಟ್ಟಿಗೆ ಊಟ ಮಾಡೋಣ. ಶ್ರಾವಣಿ ಸುಬ್ರಹ್ಮಣ್ಯ, ಶ್ರಾವಣಿ ಸುಬ್ರಹ್ಮಣ್ಯ.